ಸತ್ಯದ. ಅದಕ್ಕಾಗಿ ಅವರು ಎಲ್ಲರೂ ಸಿಗಲಪ್ಪ, ಎಲ್ಲರೂ ಅನುಕೂಲಗಳಾಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಈ ಒಂದು ಒಳ ಮೀಸಲಾತಿಯನ್ನು 118ನೇ ಜನ್ಮದಿನೋತ್ಸವ ಸಂದರ್ಭದಲ್ಲೇ ನಮ್ಮ ಸಿದ್ದರಾಮಯ್ಯವರು ಹೇಳಿದ್ದಾರೆ, ಇನ್ನು 2 ತಿಂಗಳೊಳಗೆ ನಾವು ಒಳ ಮೀಸಲಾತಿಯನ್ನು ಅನುಷ್ಠಾನಗೊಳಿಸ್ತೀವಿ, ಯಾರು ಹೇಳಿ ಕೇಳೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟ ಮಾಡಿದ್ದಾರೆ. ಹೀಗಾಗಿ ಇದಕ್ಕಾಗಿ ಮತ್ತು ಅವರು ವಾದ ಮಾಡ್ಕೊಂಡಿದ್ದಾರೆ. ಈಗ ನೋಡಿರಿ, ಮೀಸಲಾತಿಯಲ್ಲಿ 10% ಮೀಸಲಾತಿ ಮಾಡ್ಕೊಂಡ್ರು ಮೇಲ್ವರ್ಗದವರ ಸಲುವಾಗಿ. ಅಂದ್ರೆ ದುರ್ಬಲ ವರ್ಗ ಅಂತ ಹೇಳಿಕೊಂಡು ಆರ್ಥಿಕ ವೀಕ್ ಅದಾರ ಅಂತೇಳಿ ಆರ್ಥಿಕ ನೆಲೆಗಟ್ಟಿನಲ್ಲೇ ಏನು ಮಾಡಿದಾರಪ್ಪ ಅಂತಂದ್ರೆ 10% ಮೀಸಲಾತಿ ಮಾಡಿದ್ರು. ಹೀಗಾಗಿ ಮೀಸಲಾತಿ ಅನ್ನೋದು ಇವತ್ತು ಎಲ್ಲರಿಗೂ ಅನಿವಾರ್ಯ ಆಗುವಂಥ ಪ್ರಸಂಗ, ಅನಿವಾರ್ಯ ಆಗೈತೆ ಅನ್ನೋ ಪ್ರಸಂಗನೂ ಈಗ ಜಲಜನಿತವಾಗ್ಯದ. ಆ ಎಲ್ಲ ನೆಲೆಯಲ್ಲಿ ಒಳ ಮೀಸಲಾತಿ ಕೊಡೋದಕ್ಕೆ ಹೊರಟಂಥ ಸಿದ್ದರಾಮಯ್ಯನವರು ಈ ಒಂದು ದೊಡ್ಡ ಸಮುದಾಯವನ್ನು ತಮ್ಮ ಸುಪರ್ದಿಗೆ, ತಮ್ಮ ಒಂದು ಏನಪ್ಪ ಅಂದ್ರೆ ಆಡಳಿತಕ್ಕೆ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಮತ್ತು ಅವ್ರನ್ನ ಬೆಂಬಲಿಸಲಿ ಅನ್ನುವಂಥ ದೃಷ್ಟಿ ಇಟ್ಕೊಂಡು ಈ ಕಾನೂನನ್ನು ಮಾಡಿದ್ದಾರೆ. ಇವರು ಸಹ ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ ಜನ. ಅದಕ್ಕಾಗಿ ಈ ಒಂದು ತಂದಿದ್ದಾರೆ ಅನ್ನೋಂಥ ಅಲ್ಲಿಯ ಮೇಲ್ಜಾತಿಗಳು ಅಂದರೆ ರೈಟ್ ಹ್ಯಾಂಡ್ ಜನ ವಾದ ಮಾಡ್ಬೋದು, ವಾದ ಮಾಡೋಕೆ ಬೇಡ ಅಂತ ಹೇಳೋದಿಲ್ಲ, ವಾದಗಳು ಸಾಕಷ್ಟು ಇದ್ದಾವೆ. ಆದರೆ ಸಿದ್ದರಾಮಯ್ಯನವರು ಈ ಒಂದು ಒಳ ಮೀಸಲಾತಿ ಮಾಡೋದ್ರಿಂದಾಗಿ ಎಲ್ಲರನ್ನೂ ತಮ್ಮ ವಿಶ್ವಾಸ ತೆಗೆದುಕೊಂಡು ಹೋಗುವಂಥ ಪ್ರಯತ್ನ ಮಾಡಿದಾರೆ ಅಂತ ಮಾತ್ರ ಹೇಳಬೇಕಾಗಿದೆ. ನೋಡೋಣ ಯಾವ ರೂಪ ಪಡಿತದೆ, 2 ತಿಂಗಳದಾಗ ಅದು ಏನು ಕಾನೂನು ಆಗ್ತದನೋ ಏನೋ ಅನ್ನೋಂಥದ್ದಷ್ಟು ತಿಳುವಳಿಕೆ ಬರುವಂಥದ್ದು ಆಗ್ಯದ. ಈಗಾಗಲೇ ಇನ್ನು ಅದನ್ನು ಪೂರ್ತಿ ಅನುಷ್ಠಾನಗೊಳಿಸುವಂಥದ್ದು ಆಗಬೇಕಾಗಿದೆ. ಅದಕ್ಕೆ 2 ತಿಂಗಳ ನಂತರ ನಾನು ನಿಶ್ಚಿತವಾಗಿ ಒಳ ಮೀಸಲಾತಿ ತರ್ತೀನಿ ಅನ್ನೋ ಮಾತು ಭರವಸೆಗೊಂಡಿದ್ದಾರೆ. ಇನ್ನು ಅದಕ್ಕೆ ಸಂಬಂಧಿಸಿದ ಜನ ಸಿದ್ದರಾಮಯ್ಯರ ಮಾತನ್ನು ಆಲಿಸ್ಕೊಂಡು ಅವರ ಆರ್ಡರ್ ಅಂದರೆ ಆದೇಶಗಳವರೆಗೆ ವೇಟ್ ಮಾಡಬೇಕು ಅನ್ನುವಂಥ ಮಾತನ್ನು ಆಡಳಿತಾರೂಢ ಪಕ್ಷ ಕಾಂಗ್ರೆಸ್ ಹೇಳ್ತಾ ಇದೆ. ನೋಡೋಣ ಯಾವ ಪಡಿತದೆ ಅಂತೇಳಿ. ಒಟ್ಟಾರೆ 2 ತಿಂಗಳ ನಂತರ ಒಳ ಮೀಸಲಾತಿ ಸ್ಟಾರ್ಟ್ ಆಗ್ತದೆ ಅಂತ CM ಅವ್ರು ಹೇಳಿದ್ದಾರೆ. ಅದ್ರ ಒಂದಂಗೆ ಆಗಲಿ ಅನ್ನೋದು ಒಂದು ಮಾತು. ಯಾಕಂದರೆ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದ್ದಾವೆ ಇದ್ರ ಮೇಲೆ, ಮತ್ತು ಅವ್ರಿಗೆ ಕೊಡಬೇಕಾಗಿದ್ರು ಕೊಡಲೇಬೇಕು ಅನ್ನೋಂಥ ಹಠಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಈ ಮೀಸಲಾತಿ 2 ತಿಂಗಳು ಕೊಡುವಂಥ ಮಾತು ಮಾತಾಡಿದರೆ ಅದು ಕೊಡಲಿ ಅಂತ ಹೇಳ್ತಾ, ನಿಮಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಕೋಬಾರ್ದು. S16 ನ್ಯೂಸ್ ಅರ್ಥ ಸೀತಾರಾಮ್, ಇದು ಸತ್ಯದ ಕೈಗನ್ನಡಿ. ವಂದನೆಗಳು.